ಎಲ್ಲದಕ್ಕಿಂತ ಮೊದಲು ನಾನೊಂದು ಹೇಳಬೇಕು ಅಂತ ಇಷ್ಟಪಡ್ತೀನಿ. ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡ್ಕೊಂಡಿದ್ದೀನೋ ಗೊತ್ತಿಲ್ಲ. ನಾನು ಕನ್ನಡಿಗ ಹುಟ್ಟಿದೆ. ಈ ಕನ್ನಡ ಮಣ್ಣಲ್ಲಿ ಹುಟ್ಟಿದ್ದೀನಿ. ನಾನು ತುಂಬ ಹೆಮ್ಮೆಯಾಗಿ ಹೇಳ್ಕೊತೀನಿ ನಾನು ಕನ್ನಡಿಗ ಅಂತ. ಜೈ ಕರ್ನಾಟಕ ಮಾತೆ. ಇಂಟರ್ನ್ಯಾಷನಲ್ ಇಂಡಿಯಾ 2024 ಟೈಟಲ್ ವಿನ್ ಆಗಿರೋದು. ಪ್ರಿಪ್ರೇಷನ್ ವಾಕ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ಫಿಟ್ನೆಸ್ ಮೇಂಟೈನ್ ಮಾಡ್ತಿದ್ದೆ, ಸ್ಕಿನ್ ಕೇರ್ ಮಾಡ್ತಾಯಿದ್ದೆ. ಅದೆಲ್ಲ ಮೇಂಟೈನ್ ಮಾಡ್ತಾಯಿದ್ದೆ ನಾನು. ಯಾವ್ಯಾವ ರಾಜ್ಯದಿಂದ ಪಾರ್ಟಿಸಿಪೇಟ್ ಮಾಡಿದ್ರು? ಆಲ್ ಓವರ್ ಇಂಡಿಯಾ ಬಂದಿದ್ರು. ಆಲ್ ಓವರ್ ಇಂಡಿಯಾ. ಏನು ಅನ್ನಿಸ್ತಿದೆ ಸರ್ ಈಗ ಈ ಒಂದು? ತುಂಬ ಖುಷಿಯಾಗುತ್ತೆ. ತುಂಬ ಜನ ನನ್ನನ್ನು ಯಾರ್ಯಾರು ಅವಮಾನ ಮಾಡಿದಾರೋ, ಯಾರ್ಯಾರು ನನಗೆ ಏನೇನು ಮಾತುಗಳು ಮಾತಾಡಿದಾರೋ ಅವ್ರಿಗೆಲ್ಲರಿಗೂ ನಾನು ಆ್ಯಕ್ಷನ್ಸಲ್ಲಿ ತೋರಿಸ್ತಾ ಇದ್ದೀನಿ ನಾನೇನು ಅಂತ ಪ್ರೂವ್ ಮಾಡ್ತಾಯಿದ್ದೀನಿ ಅವ್ರಿಗೆ. ಇದ್ದು ಅವ್ರಿಗೆ ತೋರಿಸುತ್ತೆ ನಾನೇನು ಅಂತ. ಮಾತಾಡಿರೋರಿಗೆಲ್ಲ ಪ್ರತಿಯೊಬ್ಬರಿಗೂ ಇದೇ ಆನ್ಸರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೇಟರ್ಸ್ ಇದ್ರೇ ಬೆಳೆಯೋದು ಅಂತಲೂ ಒಂದು ಮಾತಿದೆ. ಅದಕ್ಕೆ ಎಕ್ಸಾಂಪಲಾಗಿ ನಾನು ಇರ್ಬೋದು. ಫಿಲಮ್ ಇಂಡಸ್ಟ್ರಿಗೆ ಬರಬೇಕು ಅಂತ ತುಂಬ ಆಸೆ ಇದೆ. ಮುಂದಿನ ದಿನಗಳಲ್ಲಿ ನೋಡೋಣ. ಚಾನ್ಸಸ್ ಸಿಕ್ಕಿದಾಗ ಮಾಡಬೇಕು ಅಂತ ತುಂಬ ಆಸೆ ಇದೆ. ಸರ್, ನಿಮ್ಮ ಒಂದು ಸಾಧನೆಗೆ ಕಾರಣ ಆಗಿರೋರು ನಮ್ಮಪ್ಪ ನಮ್ಮಮ್ಮ. ಅವರಿಬ್ಬರೇ ನನಗೆ ಬ್ಯಾಕ್ ಬೋನ್. ಯಾರೂ ಇಲ್ಲದೇ ಇರಬೇಕಾದ್ರೆ ಅವರೇ ಇದ್ದಿದ್ದು. ಕೊನೆ ಉಸಿರಿರೋವರೆಗೂ ಅವರೇ ಇರೋದು ಅಂತ ನನಗೆ ತುಂಬ ನಂಬಿಕೆ ಇದೆ. ಅವ್ರು ಇರ್ತಾರೆ ಅಂತ ನಂಗೆ ಗೊತ್ತು. ಯಶ್ ಸರ್ ಅವರು ನನಗೊಂಥರ ದೇವ್ರ ಥರ. ಅವರು ನಾನೇನೂ ಅಲ್ಲ, ನನ್ನ ಕೈಯಲ್ಲಿ ಏನೂ ಮಾಡೋಕ್ಕೆ ಆಗಲ್ಲ ಅಂದಾಗ ನನ್ನಲ್ಲಿ ಕಾನ್ಫಿಡೆನ್ಸ್ ತುಂಬಿ ನೀನೇನೋ ಮಾಡ್ತೀಯಾ, ನಿನ್ನ ಕೈಯಲ್ಲಿ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಕೊಟ್ಟಿರೋದೇ ಯಶ್ ಸರ್. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನನಗೆ ಆಲ್ಮೋಸ್ಟ್ ಅವರು ದೇವ್ರಿಗೆ ಸಮ. ಸರ್, ಮಾಡಲಿಂಗ್ ಇಂಡಸ್ಟ್ರಿ ನಾನು ಯಶ್ ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕ್ ಕಡೆಯಿಂದ ನಾನು 2 ರಾಜ್ಯದಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಚೆನ್ನೈಯಲ್ಲಿ ಮಿಸ್ಟರ್ ಇಂಟರ್ನ್ಯಾಷನಲ್ ಇಂಡಿಯಾ 2023 ವಿನ್ನರ್, ಪ್ಲಸ್ ಇವಾಗ ಮಿಸ್ಟರ್ ವರ್ಲ್ಡ್ ಇಂಟರ್ನ್ಯಾಷನಲ್ ಇಂಡಿಯಾ 2024 ವಿನ್ನರ್ ಹೈದರಾಬಾದಲ್ಲಿ. 2 ರಾಜ್ಯಗಳಲ್ಲೂ ನಾನು ಕರ್ನಾಟಕನ ರೆಪ್ರೆಸೆಂಟ್ ಮಾಡಿ ಕರ್ನಾಟಕಕ್ಕೆ ಏನೋ ಒಂದು ಹೆಸರು ತರಬೇಕು ಅಂತ ಹೋರಾಡಿದೆ. ಅದನ್ನು ನಾನು ಮಾಡಿದ್ದೀನಿ. ಇವಾಗ ಯಶ್ ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕ್ ಎಲ್ಲರಿಗೂ ಅದೊಂದು ಅಕಾಡೆಮಿ ಅಂತ ಕಾಣಿಸುತ್ತೆ. ಬಟ್ ನನ್ನ ಪ್ರಕಾರ ಅದು ನನ್ನ ಮೂಲಕದಿಂದ ನಾನು ನೋಡಿದ್ರೆ ಅದು ನನಗೊಂದು ದೇವಸ್ಥಾನದ ಒಂದು ವೈಬ್ ಕೊಡುತ್ತೆ. ಯಶ್ ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕ್ ಅದು ಅಕಾಡೆಮಿ ಅಂತಲೇ ಅಲ್ಲ, ಇಟ್ಸ್ ಅ ಬ್ರ್ಯಾಂಡ್. ಅದು ಒಂದು ಹಿಸ್ಟ್ರಿನೇ ಕ್ರಿಯೇಟ್ ಮಾಡುತ್ತೆ ಫ್ಯೂಚರಲ್ಲಿ. ಆಲ್ ದ ಇಂಟರ್ನ್ಯಾಷನಲ್ ಶೋಸ್ ವಿಲ್ ಬಿ ಕಂಡಕ್ಟೆಡ್ ಔಟ್ ಆಫ್ ಕಂಟ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಒಂದು ಮಾತಿದೆ, ಬಡವ್ರ ಮಕ್ಕಳು ಬೆಳಿಬೇಕು. ಅವ್ರಿಗೆ ನನ್ನ ಕೈಲಿಂದ ಎಷ್ಟು ಸಹಾಯ ಮಾಡೋಕ್ಕಾಗುತ್ತೋ ನಾನು ಅದನ್ನು ಮಾಡ್ತೀನಿ. ಎಷ್ಟೊಂದು ಜನ ಬಡವ್ರ ಮಕ್ಕಳು ಫ್ಯಾಷನ್ ಇಂಡಸ್ಟ್ರಿಗೆ ಬರಬೇಕು ಅಂತ ತುಂಬ ಪರದಾಡ್ತಾ ಇದ್ದಾರೆ. ಬಟ್ ಅವ್ರಿಗೊಂದು ಎಕ್ಸ್ಪೋಜರ್ ಸಿಗ್ತಾಯಿಲ್ಲ. ಆ ಒಂದು ಎಕ್ಸ್ಪೋಜರ್ನ ನನ್ನ ಕೈಯಲ್ಲಾದಷ್ಟು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ನಾನು ಅವ್ರಿಗೊಂದು ಬೆನ್ನೆಲುಬಾಗಿ ನಿಂತ್ಕೊತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಯಾರೇ ಕಷ್ಟಪಡ್ತಾ ಇರ್ಬೋದು, ಫ್ಯಾಷನ್ ಇಂಡಸ್ಟ್ರಿಗೆ ಬರಬೇಕು ಅಂತ, ಅವ್ರಿಗೆಲ್ಲರಿಗೂ ಒಂದು ಸಪೋರ್ಟ್ ಆಗಿ ಒಂದು ಬೆನ್ನೆಲುಬಾಗಿ ನಾನು ನಿಂತ್ಕೊತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಸಾಧನೆ ಮಾಡ್ತಾನೆ ಅಂತ ನಾನು ನಂಬಿಕೆ ಇಟ್ಕೊಂಡು ಅವ್ನಿಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದೀನಿ. ಹಾಗೆ ಅವನು ಅದನ್ನೇ ಮಾಡ್ಕೊಂಡು ಬರ್ತಾ ಇದ್ದಾನೆ. ಸೊ ಆಲ್ ದ ಬೆಸ್ಟ್ ಫಾರ್ ಹಿಮ್. ಸರ್, ಇದನ್ನೇ ಇದು ಹೇಗೆ ಅಂದರೆ ಅವ್ನು ಇದನ್ನು ಪ್ಯಾಷನ್ ಅಂತ ತೊಗೊಂಡು ಇದು ಮಾಡ್ತಿದ್ದಾನೆ. ಸೊ ಹಾಗಾಗಿ ನಮ್ಮ ಕಡೆಯಿಂದ ನಾವು ಫುಲ್ ಸಪೋರ್ಟ್ ಮಾಡ್ತಿದ್ದೀವಿ. ಇದೇ ಫೀಲ್ಡಲ್ಲಿ ಬೆಳಿಬೇಕಂದ್ರೆ ಖಂಡಿತ ನಮ್ಮ ಕಡೆಯಿಂದ ಕಂಪ್ಲೀಟ್ ಸಪೋರ್ಟ್. ಸರ್, ಈಗ ನೀವು ನೋಡಿದ್ರೆ 80-90% ಪೇರೆಂಟ್ಸ್ ಎಲ್ಲನೂ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗೋ ಅದಾಗೋ IT ಹೋಗೋ ಅಂತೆಲ್ಲ ತಳ್ತಾ ಇದ್ದಾರೆ. ನಾವು ಆ ಕೆಲಸ ಮಾಡದೆ ಅವ್ನಿಗೆ ಎಲ್ಲಿ ಪ್ಯಾಷನ್ ಸಿಗುತ್ತೋ, ಅವ್ನಿಗೆ ಎಲ್ಲಿ ಖುಷಿ ಸಿಗುತ್ತೋ ಅಲ್ಲಿ ಅವನ್ನ ಮುಂದಕ್ಕೆ ಹೋಗೋದಕ್ಕೆ ನಮ್ಮ ಕಡೆಯಿಂದ ಕಂಪ್ಲೀಟ್ ಸಪೋರ್ಟ್ ಕೊಟ್ಟಿದ್ದೀವಿ. ಹಾಗೆ ಅದನ್ನ ಮಾಡ್ಕೊಂಡು ಬಂದಿದ್ದೇನೆ. ಇವತ್ತಿನ ದಿವಸ ಈ ಸ್ಟೇಜಲ್ಲಿ ನಿಂತ್ಕೊಂಡಿದ್ದೀನಿ. ನನ್ನ ಮಗನಿಗೆ ಕಂಗ್ರಾಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಪ್ಪ ಅಮ್ಮ ಆದವರು ತುಂಬ ಆಸೆ ಇಟ್ಕೊಂಡಿರ್ತಾರೆ ಮಕ್ಕಳ ಬಗ್ಗೆ. ಅದೇ ಥರ ನಾವು ತುಂಬ ಆಸೆ ಇಟ್ಕೊಂಡೇ ಬೆಳೆಸಿದ್ದೀವಿ. ಬಟ್ ನಮ್ಮ ಆಸೆಗಳನ್ನ ಒಂದೊಂದು ಸ್ಟೇಜಲ್ಲೂ ಅವ್ನು ನೆರವೇರಿಸ್ತಾ ಬಂದಿದ್ದಾನೆ. ಈಗ ಇನ್ನೂ BCA ಫಸ್ಟ್ ಇಯರ್ ಓದ್ತಾ ಇದ್ದಾನೆ. ಅವನ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಳ್ತಾ ಈ ಫೀಲ್ಡಲ್ಲೂ ಮುಂದಕ್ಕೆ ಫ್ಯಾಷನ್ ಕೊರಿಯೋಗ್ರಾಫರ್ ಆಗಿ ಬೆಳಿಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದಾನೆ. ಅದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಸಪೋರ್ಟ್ ಮಾಡ್ತೀವಿ. ಅವನಿಗೆ ಹೇಳ್ದಂಗೆ ಅವನ ಲೈಫಲ್ಲಿ ಬ್ಯಾಕ್ ಬೋನ್ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವನು ಒಂದು ಟೈಮಲ್ಲಿ ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂದರೆ ಸೆಕೆಂಡ್ PU ಟೈಮಲ್ಲಿ ನನ್ನ ಕೈಯಲ್ಲಿ ಏನೂ ಆಗಲ್ಲ, ಯಾವ ಫೀಲ್ಡ್ಗೆ ಹೋಗಬೇಕು ಅಂತಲೇ ಚೂಸ್ ಮಾಡೋಕ್ಕಾಗದೆ ತುಂಬ ಕನ್ಫ್ಯೂಷನಲ್ಲಿದ್ದ. ಆವಾಗ ದೇವ್ರ ದಯೆಯಿಂದ ಯಶ್ ಸರ್ ಪರಿಚಯ ಆದರು. ಅವ್ರ ಮೂಲಕ ಅವನಿಗೆ ತುಂಬ ಕಾನ್ಫಿಡೆನ್ಸ್ ತುಂಬಿದ್ರು.
ಇವತ್ತು ನೀವೇ ನೋಡ್ತಾ ಇದ್ದೀರಾ ಅವನು ಎಷ್ಟು ಕಾನ್ಫಿಡೆನ್ಸಾಗಿ ಮಾತಾಡ್ತಾ ಇದ್ದಾನೆ ಅಂತ. ಆ ಕಾನ್ಫಿಡೆನ್ಸ್ಗೆ ಕಾರಣನೇ ನಮಗಿನ್ನ ಹೆಚ್ಚು ಅವ್ರ ಯಶ್ ಸರ್. ಮಕ್ಕಳಿಗೆ ಏನು ಇಷ್ಟನೋ ಅದಕ್ಕೆ ಮುಂದಕ್ಕೆ ತೊಗೊಂಡೋಗ್ಬೇಕು ಅಂತ ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ, ನಾವು ಅದನ್ನು ಪ್ರೋತ್ಸಾಹ ಕೊಟ್ಟಾಗ್ಲೇ ಇವಾಗ ಅವ್ರಿಗೆ ಏನು ಇಂಟ್ರೆಸ್ಟ್ ಇರುತ್ತೋ ಅವನಿಗೆ ಎಜುಕೇಷನಲ್ಲೂ ನಾವೇನು ಎಂಕರೇಜ್ ಮಾಡ್ತಾ ಇಲ್ಲ. ಅವನ ಎಜುಕೇಷನಲ್ಲೂ ತುಂಬ ಚೆನ್ನಾಗಿ ಹೋಗ್ತಾ ಇದ್ದಾನೆ. ಅದ್ರ ಜೊತೆಗೆ ಅವ್ರಿಗೆ ಇಷ್ಟ ಇರೋದ್ರಲ್ಲೂ ನಾವು ಮುಂದಕ್ಕೆ ಅವ್ರಿಗೆ ಪುಷ್ ಮಾಡಿದಾಗ ಅವ್ರಿಗೆ ಎರಡೂ ಥರನೂ ಲೈಫಲ್ಲಿ ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ.